ಮುಚ್ಚಳಂಬ ಬೀದರ್ ಜಿಲ್ಲೆಯ ಬಸವಣ್ಣರ ಬೀಡೆಂದು ಕರೆಯುವ ಬಸವ ಕಲ್ಯಾಣದ ಪುಟ್ಟ ಗ್ರಾಮ. ಅಂದಾಜು 1,000 ಜನಸಂಖ್ಯೆ. ಸಾವಿರದ 1954 ಇದೇ ದಿವಸ ಅಂದರೆ 1954 ಆಗಸ್ಟ್ 26ರಂದು ಶಂಕರಪ್ಪ ಮತ್ತು ಸಂಗಮ್ಮ ದಂಪತಿಯ 2ನೇ ಮಗನಾಗಿ ಹುಟ್ಟಿ ಇವತ್ತಿಗೆ 70 ವಸಂತಗಳನ್ನು ಪೂರೈಸಿ 71ನೇ ವಯಸ್ಸಿಗೆ ಕಾಲಿಡುತ್ತಿದ್ದಾರೆ ಶ್ರೀ ಮನೋಹರ ಶಂಕರಪ್ಪ ಹಂಚೆಯವರು. ಬದುಕಿನಲ್ಲಿ ಒಬ್ಬೊಬ್ಬರ ಮುಂದೆ ಒಂದೊಂದು ರೀತಿಯ ಸವಾಲುಗಳು ಇರುತ್ತವೆ. ಅದೇ ರೀತಿಯಾಗಿ ಮನೋಹರ ಅವರ ಮುಂದೆ ಕೂಡ ಅನೇಕ ಕ್ಲಿಷ್ಟಕರ ಹಾಗೂ ಕಷ್ಟಕರ ಸವಾಲುಗಳಿದ್ದವು. ತಾನು ಜನ್ಮ ಪಡೆದ ಕುಟುಂಬದ ಪರಿಸ್ಥಿತಿಯನ್ನು ಉತ್ತಮಗೊಳಿಸಬೇಕು ಎಂಬುದೇ ಮನೋಹರ್ ಅವರ ಮುಂದಿದ್ದ ದೊಡ್ಡ ಸವಾಲಾಗಿತ್ತು. ಮನೋಹರ ಅವರ ಬಾಲ್ಯದ ದಿನಗಳು ಸುಖಮಯವಾಗಿರಲಿಲ್ಲ. ಬಾಲ್ಯಾವಸ್ಥೆಯಲ್ಲಿಯೇ ದೊಡ್ಡ ದೊಡ್ಡ ಸಮಸ್ಯೆಗಳು ಎದುರಾದವು. ಆರಂಭದಲ್ಲಿ ಎಲ್ಲಾ ಮಕ್ಕಳಂತೆ ಅವರಿಗೆ ಸರಿಯಾದ ಅವಧಿಯಲ್ಲಿ ಶಾಲೆಗೆ ಸೇರಲಾಗಲಿಲ್ಲ. ಮನೆಯಲ್ಲಿ ಬಡತನ, ಒಂದು ಹೊತ್ತು ಊಟಕ್ಕೂ ಪರದಾಡುವಂತಹ ಸ್ಥಿತಿ. ತಾವು ಒಂದು ಹೊತ್ತು ಉಂಡರೂ ಮಕ್ಕಳು ಚೆನ್ನಾಗಿರಬೇಕೆಂದು ಹಂಬಲಿಸುವ ತಂದೆ ತಾಯಿಯ ತ್ಯಾಗ. ಹೀಗಿದ್ದ ಮನೋಹರ್ ಅವರಿಗೆ ತನ್ನ ವಯಸ್ಸಿನ ಬೇರೆ ಮಕ್ಕಳನ್ನು ನೋಡಿ ತಾನೂ ಶಾಲೆಗೆ ಸೇರಬೇಕೆಂಬ ಪ್ರೇರಣೆಯಾಯಿತು. ಅದರಂತೆ ಶಾಲೆಗೆ ಸೇರಿದ್ದೂ ಆಯಿತು. ಶಾಲೆಯಲ್ಲಿಯೂ ಮನೋಹರ್ ಅವರು ಚೂಟಿಯೇ. ಆದರೆ ವಿದ್ಯಾಭ್ಯಾಸ ಮುಂದುವರಿಸುವಾಗ ಬೇರೆ ಬೇರೆ ಹಂತಗಳಲ್ಲಿ ತೊಂದರೆಗಳು ಎದುರಾದವು. ಬಂಧುಗಳ ನೆರವಿನಿಂದ ಬಾಡಿಗೆ ರೂಮ್ ಮಾಡಿಕೊಂಡು ಹಿರೇಮಠ ಸಂಸ್ಥಾನದ ವಿದ್ಯಾರ್ಥಿ ನಿಲಯದ ಆಶ್ರಯ, ಹೀಗೆ ಸವಾಲುಗಳ ನಡುವೆ ಓದು ಮುಂದುವರಿಸಬೇಕಾಯಿತು. ಇಷ್ಟೆಲ್ಲ ಪ್ರಯಾಸಗಳಿದ್ದರೂ ಮನೋಹರ ಅವರು ಒಂದು ಕಡೆ ಓದನ್ನು ಮುಂದುವರಿಸಿದರು, ಮತ್ತೊಂದು ಕಡೆ ತಮ್ಮ ತಂದೆ ತಾಯಿಯ ಕಷ್ಟಕ್ಕೂ ಸ್ಪಂದಿಸುತ್ತಾ ಹೋದರು. ಇಲ್ಲಿ ಮಠದ ಪ್ರಸಾದ ನಿಲಯದ ಹಳೆಯ ವಿದ್ಯಾರ್ಥಿ. ಇಲ್ಲಿ ಇದ್ದುಕೊಂಡು PUC BA ಎಲ್ಲ ಮಾಡಿ ಮುಂದೆ ಅವರು ರೇಷ್ಮೆ ಇಲಾಖೆಯಲ್ಲಿ ಸೇವೆಯನ್ನ ಪಡ್ಕೊಂಡು ಅಲ್ಲಿ ಕಲಬುರಗಿಗೆ ಅವರು ಶಿಫ್ಟ್ ಆಗಿದ್ದಾರೆ. ಸಜ್ಜನಿಗೆ ಹೆಸರಾದವರು, ಸರಳತೆಗೆ ಹೆಸರಾದವರು, ಮತ್ತು ಗುರುನಿಷ್ಠೆ, ಬಸವನಿಷ್ಠೆ ಇದ್ದಂಥವರು, ಮತ್ತವರು ಯಾವುದೇ ಒಂದು ಒಳ್ಳೆಯ ಕಾರ್ಯಕ್ಕೆ ಸಾತ್ವಿಕ ಬೆಂಬಲವನ್ನು ನೀಡುವಂಥವರು. ಅವರು ಹೃದಯ ತುಂಬ ನಮ್ಮ ಮಠದ ಬಗ್ಗೆ ಅಪಾರವಾದ ಭಕ್ತಿ ಶ್ರದ್ಧೆಯನ್ನು ಇಟ್ಟುಕೊಂಡಿದ್ದಾರೆ. ನಾನು ಅಲ್ಲಿ ಹೈಸ್ಕೂಲಿಗೆ ಜಾಯ್ನ್ ಆದಾಗ ಇಬ್ಬರು ನಾವು ಅವ್ರ ಜೊತೆ ಭಾಳ ಕ್ಲೋಸ್ ಆಗಿರ್ತೀವಿ. ಅಷ್ಟೊತ್ತಿಗೆ ಅವರೆಲ್ಲ BSc ಅದೆಲ್ಲ ಅಲ್ಲಿ ಅಡ್ಮಿಷನ್ ಮಾಡಿದ್ರು ಬಾಲ್ಕಿ ಕಾಲೇಜಿಗೆ. ಆದ್ರೂ ಊರಿಗೆ ಬಂದಾಗ ಒಂದು ಬೇಸಿಗೆನಾಗ ಅವ್ರನ್ನ ನಾವು ಕೂಡಿ ಬೆಳಗ್ಗೆ ಈಜಾಡಕ್ಕೆ ಹೋಗ್ತಿದ್ದೇವೆ, ಅಲ್ಲೇ ಬಾವಿಗೆ ಸ್ನಾನ ಮಾಡ್ತಿದ್ದೇವೆ. ಆಮ್ಯಾಗ ಬೇಸಿಗೆನಾಗಂತೂ ಮಾವಿನ ಹಣ್ಣು ಹೊಲದಾಗೆ ತೋಟದಾಗ ಹೋಗಿ ಕಡುಬು ಅಲ್ಲೇ ಹಣ್ಣು ಹಾಕಿ ತಿನ್ನೋದು ಮಾಡೋದು. ಅವನ ದಿನಗಳು ನಾವು ನೆನೆಸ್ಕೊಂಡ್ರೆ ಬರೀಲಿಕ್ಕೆ ಆಗಲ್ಲ. ಕಲ್ಲು ಒಡೆಯುವ ಕೆಲಸ ಮಾಡಿದರು. ಕುಟುಂಬದ ದುಡಿಮೆ ಹೆಚ್ಚಿಸಲು ಬೆವರು ಹರಿಸಿದರು. ಉತ್ತಮ ಬದುಕು ಕಟ್ಟಿಕೊಳ್ಳಲು ತಂದೆ ತಾಯಿ ಹಗಲಿರುಳು ಶ್ರಮಿಸುತ್ತಿದ್ದರು. ಆದರೆ ಕಷ್ಟಕ್ಕೆ ಕಷ್ಟ ಎನ್ನುವಂತೆ ಒಂದಲ್ಲ ಒಂದು ಅಡೆತಡೆ ಎದುರಾಗುತ್ತಿತ್ತು.
ಇವೆಲ್ಲವುಗಳಿಗೆ ಮುಖಾಮುಖಿಯಾಗುತ್ತಲೇ ಮನೋಹರ ಅವರು ಹೈಸ್ಕೂಲು, PUC, BSc, B.Ed ಅಧ್ಯಯನ ಮುಗಿಸಿದರು. ಹಳ್ಳಿಯಲ್ಲಿ ಹುಟ್ಟಿ ಅಲ್ಲಿ ಆರಂಭದ ಶಿಕ್ಷಣ ಪಡೆದ ಮನೋಹರ್ ಅವರಿಗೆ ಇಂಗ್ಲಿಷ್ ಭಾಷೆಯ ಗಂಧಗಾಳಿ ಇರಲಿಲ್ಲ. PUCಗೆ ಸೇರಿದಾಗ ಇದರಿಂದ ತೊಂದರೆಯೂ ಆಯಿತು. ಪಾಠಗಳನ್ನು ಅರ್ಥ ಮಾಡಿಕೊಳ್ಳುವುದೇ ಕಷ್ಟ ಎಂಬಂತಾಯಿತು. ಆದರೂ ಕಷ್ಟಪಟ್ಟು ಕಲಿಯಬೇಕೆಂಬ ಸಂಕಲ್ಪ ಅವರದ್ದಾಗಿತ್ತು. ಹೀಗಾಗಿ PUCಯಲ್ಲಿ ಪಾಸ್ ಆದರು. ಆಮೇಲೆ BScಗೆ ಸೇರಿ ಜ್ಞಾನ ಹೆಚ್ಚಿಸಿಕೊಳ್ಳಲು ಗಮನ ಕೊಟ್ಟರು. ಪದವಿ ಪಡೆದ ಮೇಲೆ ಒಂದು ಉತ್ತಮ ಉದ್ಯೋಗಕ್ಕಾಗಿ ಅವರ ಹೋರಾಟ ಶುರುವಾಯಿತು. ಆದರೆ ಒಂದು ಒಳ್ಳೆಯ ಉದ್ಯೋಗ ಪಡೆಯುವುದು ಅಷ್ಟು ಸುಲಭವಾಗಿರಲಿಲ್ಲ. ಬೆಂಗಳೂರಿಗೆ ಬಂದು ಹಿರಿಯರೊಬ್ಬರ ಶಿಫಾರಸ್ಸಿನಿಂದ ಹೇಗೋ ಬೆಂಗಳೂರಿನ ರೇಸ್ ಕೋರ್ಸ್ ರಸ್ತೆಯಲ್ಲಿರುವ ಬೆಂಗಳೂರು ಟರ್ಫ್ ಕ್ಲಬ್ನ ಟಿಕೆಟ್ ಕೊಡುವ ಕೆಲಸ ಸಿಕ್ಕಿತು. ಕೈಯಲ್ಲಿ ಬಿಡಿಗಾಸೂ ಇಲ್ಲದ ಸಮಯ ಅದು. ಈ ಉದ್ಯೋಗದ ಬಿಳಿ ಸಮವಸ್ತ್ರಕ್ಕಾಗಿ ಕೊರಳಲ್ಲಿ ಕಟ್ಟಿದ್ದ ಲಿಂಗದ ಬೆಳ್ಳಿಯ ಚೌಕವನ್ನೇ ಮಾರಾಟ ಮಾಡಬೇಕಾಗಿ ಬಂತು. ಹಾಗೆ ರೇಸ್ ಕೋರ್ಸ್ ಉದ್ಯೋಗಕ್ಕೆ ಸೇರಿ ಆ ಕೆಲಸವನ್ನೇ ಮನೋಹರ ಅವರು ಬದ್ಧತೆಯಿಂದ ಮಾಡಿದರು. ಅದನ್ನು ಮಾಡುತ್ತಲೇ ಇನ್ನಷ್ಟು ಉತ್ತಮ ಉದ್ಯೋಗಕ್ಕಾಗಿ ಪ್ರಯತ್ನಿಸುತ್ತಲೇ ಇದ್ದರು. ಶಾಲೆಯೊಂದರಲ್ಲಿ ಕೆಲವು ವರ್ಷ ಶಿಕ್ಷಕರಾಗಿ ವಿದ್ಯಾರ್ಥಿಗಳಿಗೆ ಮಾರ್ಗದರ್ಶಕರಾದರು. ಈ ಮಧ್ಯೆ ಸರ್ಕಾರಿ ಉದ್ಯೋಗಕ್ಕಾಗಿ ಅವರು ಹಾಕಿದ ಅರ್ಜಿಗಳು ಅವೆಷ್ಟೋ, ಆದರೆ ಯಾವುದೂ ಫಲ ಕೊಡಲಿಲ್ಲ. ಈ ಮಧ್ಯೆ ಮದುವೆಯಾಗುವ ವಯಸ್ಸು ಬಂದಿತ್ತು. ಆದರೆ ಮನೋಹರ ಅವರು ಮನಸ್ಸು ಗಟ್ಟಿ ಮಾಡಿ ಬದುಕನ್ನು ಒಂದು ಹಂತಕ್ಕೆ ತಂದುಕೊಂಡು ಆಮೇಲೆ ಮದುವೆಯಾಗುತ್ತೇನೆ ಎಂಬ ನಿರ್ಧಾರಕ್ಕೆ ಬಂದರು. ಕೊನೆಗೊಂದು ದಿನ ಅವರಿಗೆ ಸುಮಾರು 29 ವರ್ಷವಾಗಿದ್ದಾಗ ರೇಷ್ಮೆ ಇಲಾಖೆಯಲ್ಲಿ ಸರ್ಕಾರಿ ಕೆಲಸ ಸಿಕ್ಕಿತು. ಮನೋಹರ ಕಾಳಜಿಯಿಂದಾಗಿ ಕುಟುಂಬದ ಸ್ಥಿತಿಯು ತಕ್ಕ ಮಟ್ಟಿಗೆ ಸುಧಾರಿಸುತ್ತಾ ಬಂದಿತ್ತು. ಇದೇ ಸುಮಾರಿಗೆ ಮನೋಹರ ಅವರಿಗೆ ಬೀದರಪೇಟೆಯಲ್ಲಿ ಹುಟ್ಟಿ ಬೆಳೆದಿದ್ದ ರತ್ನಮ್ಮ ಎಂಬುವವರ ಜೊತೆ ಗುರು ಹಿರಿಯರ ಆಶೀರ್ವಾದದೊಂದಿಗೆ 21 ಮೇ 1983ರಲ್ಲಿ ವಿವಾಹವಾಯಿತು. ರತ್ನಮ್ಮ ಅವರು ಕೂಡ ಧೈರ್ಯವಂತೆ. ಯಾವುದೇ ಕಷ್ಟಕ್ಕೂ ಹೆದರದೆ ಪತಿಗೆ ಎಲ್ಲಾ ಹಂತಗಳಲ್ಲಿ ಬೆಂಬಲವಾಗಿ ನಿಂತರು. ಬೀದರ್ಗೆ 83ರಲ್ಲಿ ಅವ್ರ ಫ್ರೆಂಡ್ಸ್ ಕರ್ಕೊಂಡು ಬಂದಿದ್ರು. ನೋಡಿ ನಮ್ಮ ಮನೆ ಹಿರಿಯರಿಂದ ಕುಳಿತುಕೊಂಡು ಒಪ್ಪಿಗೆ ಪಡೆದು 83ರಲ್ಲಿ ಮೇ 21, 83ರಲ್ಲಿ ಮದುವೆ ಆಯ್ತು. ಅದ ನಂತರ 84ರಲ್ಲಿ ದೊಡ್ಡ ಮಗನು ಜನಿಸಿದನು. ಅವನ ಜನಿಸಿದ ನಂತರ 6 ತಿಂಗಳಲ್ಲಿ ಮತ್ತು ಬೀದರ್ಗೆ ಶಿಫ್ಟ್ ಆದೆವು B.Ed ಮಾಡೋ ಸಲುವಾಗಿ. ಅಲ್ಲಿನೂ ಸ್ಟೈಫಂಡ್ರಿ ಇದ್ದು ಟ್ಯೂಷನ್ ಅದು ಮಾಡಿಕೊಂಡು ಹಾಗೆ ಮತ್ತೆ ಅಪಾಯಿಂಟ್ಮೆಂಟ್ ಆಯಿತು ಸಿರಿಕಲ್ಚರ್ ಡಿಪಾರ್ಟ್ಮೆಂಟ್ ನಲ್ಲಿ. ಆಮೇಲೆ 2ನೇ ಮಗ ಜನಿಸಿದನು. 83ರಿಂದ ಇಲ್ಲಿಯವರೆಗೆ 40 ವರ್ಷ ಜೀವನ ಪರಿಪೂರ್ಣವಾಗಿ ಸುಖಕರವಾಗಿ ನಿಭಾಯಿಸಿದ್ದೆವು. ಗುರು ಸಂತೋಷವಾಗಿದ್ದೇವೆ. ಹೀಗೆ ಮನೋಹರ ರತ್ನಮ್ಮ ದಂಪತಿ ಬದುಕು ಕಟ್ಟಿಕೊಳ್ಳುವ ಹಂತದಲ್ಲಿ ಅವರಿಗೆ 2 ಗಂಡು ಮಕ್ಕಳು ಜನಿಸಿದರು. ಇವರಿಬ್ಬರ ಏಳಿಗೆಯನ್ನು ಬಯಸಿ ಗುಲ್ಬರ್ಗಾ ಜಿಲ್ಲೆಗೆ ಸ್ಥಳಾಂತರಗೊಂಡು ಉತ್ತಮ ಶಿಕ್ಷಣವನ್ನು ಕೊಡಿಸಿದರು. ಇಬ್ಬರೂ ಒಳ್ಳೆಯ ಶಿಕ್ಷಣ ಪಡೆದು ಈಗ ಉದ್ಯೋಗಸ್ಥರಾಗಿದ್ದಾರೆ. ಅವರ ಪತ್ನಿಯರು ಕೂಡ ಉತ್ತಮ ವೃತ್ತಿಪರ ಉದ್ಯೋಗಿಗಳಾಗಿದ್ದಾರೆ. ಮೊದಲನೇದಾಗಿ ಪಪ್ಪ ನಿಮಗೆ 70ನೇ ವರ್ಷದ ಹುಟ್ಟುಹಬ್ಬದ ಹಾರ್ದಿಕ ಶುಭಾಶಯಗಳು. ನೆಕ್ಸ್ಟ್ ಪಪ್ಪ ಮಮ್ಮಿ ಇಬ್ಬರಿಗೆ 41ನೇ ವಿವಾಹ ವಾರ್ಷಿಕೋತ್ಸವದ ಶುಭಾಶಯಗಳು ನಿಮಗೆ.
ನಿಮ್ಮ ಮಗನ ಸಲುವಾಗಿ ನನಗೆ ನೋಡಿದ್ರಿ, ಪಸಂದ್ ಮಾಡಿ ನನಗೆ ಇಲ್ಲೇ ಮದುವೆ ಮಾಡಿಕೊಟ್ರಿ, ಮದುವೆ ಮಾಡಿ ನಿಮ್ಮ ಮನೆಗೆ ತುಂಬಿಸ್ಕೊಂಡ್ರಿ. ಅಲ್ಲಿಂದ ಇಲ್ಲಿವರೆಗೆ 14 ವರ್ಷ ಆಯ್ತು ನೀವು ನನಗೆ ವಹಿಸ್ಕೊಟ್ಟು ಜವಾಬ್ದಾರಿನ ಮಾಡ್ಕೊಂಡು ಹೊಂಟೀನಿ ಪಾಪ. ನಾನು ಜಸ್ಟ್ BCom ಪಾಸ್ ಆಗಿದ್ದೆ, ನೀವೇ ನನಗೆ ಇಲ್ಲಿ MCom ಮಾಡಿಸಿದ್ರಿ. ನನ್ನ ಸಲುವಾಗಿ ಆಸ್ ಎ ಮಗಳ ಅಂತ ಹೇಳಿ ನಂಗೆ ಯಾವಾಗ್ಲೂ ನೀವು ನಂಗೆ ಪ್ರೀತಿ ತೋರಿಸಿದ್ರಿ. ನಾ ಯಾವಾಗ್ಲೂ ನಿಮ್ಗೆ ಋಣಿಯಾಗಿರ್ತೀನಪ್ಪ. ನೀವು ನನ್ಗೆ ಮಾಡಿದ ಸಪೋರ್ಟು, ನನ್ನ ಮೇಲೆ ವಹಿಸಿದ ಪ್ರೀತಿ ಮಾಡಿದ್ದು ಎಲ್ಲ ನಾ ಯಾವಾಗ್ಲೂ ನನ್ನ ಲೈಫ್ದಾಗ ಮರೆಯಕ್ಕೆ ಸಾಧ್ಯ ಇಲ್ಲ. ನೀವು ಮೊಮ್ಮಕ್ಕಳಿಗೆ ಅಜ್ಜನಾಗಿ ನಮ್ಗೆಲ್ಲ ತಂದೆ ಸ್ಥಾನ ಕೊಟ್ಟು ನನಗೆ ಯಾವಾಗ್ಲೂ ಪ್ರೀತಿ ವಿಶ್ವಾಸ ತೋರಿಸಿದಿರಿ. ಒಳ್ಳೆ ಸನ್ಮಾರ್ಗ ಎಲ್ಲ ತೋರ್ಸ್ಕೊಂಡು ಕೊಟ್ಟೋಗಿರಿ. ಅದೇ ಸನ್ಮಾರ್ಗ ಒಳಗೆ ನಾವು ನಡ್ಸ್ಕೊಂಡು ಹೋಗ್ತೀವಿ ಅಂತ ಹೇಳಿ ಒಂದು ಆಶ್ವಾಸನೆ ಕೊಟ್ಟು ನಿಮ್ ಬಗ್ಗೆ ನಾನು ಅನಿಸಿಕೆ ಹೇಳ್ತೀನಿ. ಪಾಪ ಮಮ್ಮಿ, ನಿಮ್ಮ ವೆಡ್ಡಿಂಗ್ ಆನಿವರ್ಸರಿದು ಶುಭಾಶಯಗಳು. ಸರ್ಕಾರಿ ಸೇವೆಯಿಂದ ವಯೋಸಹಜ ನಿವೃತ್ತರಾದರೂ ಸಹ ಮನೆಯಲ್ಲಿ ಸುಮ್ಮನೆ ಕುಳಿತುಕೊಳ್ಳದ ಜಾಯಮಾನದವರಲ್ಲ ಮನೋಹರ್ ಅವರು. 70ರ ಇಳಿವಯಸ್ಸಿನಲ್ಲಿಯೂ ಸಹ ಚಿರವಯಸ್ಸಿನ ಯುವಕನಂತೆ ಶ್ರೀ ಶರಣಬಸವೇಶ್ವರ ವಿದ್ಯಾವರ್ಧಕ ಸಂಘದಡಿಯ ಸಂಸ್ಥೆಯಲ್ಲಿ ಮುಖ್ಯ ವಾರ್ಡನ್ ಆಗಿ ಸೇವೆಯನ್ನು ಸಲ್ಲಿಸುತ್ತಿದ್ದಾರೆ. ಜನ್ಮ ನೀಡಿದ ತಂದೆ ತಾಯಿಯರ ಕಷ್ಟ ಸುಖಗಳಿಗೆ ಮಿಡಿಯುವ ಮಗನಾಗುವುದು, ಒಡಹುಟ್ಟಿದವರ ಹಿತ ಬಯಸುವ ಸಹೋದರನಾಗುವುದು, ಕೈಗೆ ಸಿಕ್ಕ ಆಸರೆಯನ್ನೇ ದೃಢವಾಗಿ ನಂಬಿ ಭವಿಷ್ಯಕ್ಕೆ ಮೆಟ್ಟಿಲಾಗಿಸಿಕೊಳ್ಳುವುದು, ಸ್ಪಂದಿಸುವ ಪತ್ನಿಗೆ ಬದುಕು ನೀಡಬೇಕೆಂದು ಹಂಬಲಿಸುವುದು, ಸರ್ಕಾರಿ ಉದ್ಯೋಗಿಯಾಗಿ ಜನಪರ ಸೇವೆ ಸಲ್ಲಿಸುವುದು, ಕಷ್ಟಕಾಲದಲ್ಲೂ ಉತ್ತಮ ಸಂಸ್ಕಾರ ತೊರೆಯದೆ ಎದುರಾಗುವ ಸವಾಲುಗಳಿಗೆ ಪರಿಹಾರ ಕಂಡುಕೊಳ್ಳುವುದು, ತಮ್ಮ ನಡೆಯಿಂದಲೇ ಸಂಸ್ಕಾರವನ್ನು ಮುಂಬರುವ ಪೀಳಿಗೆಗೆ ರವಾನಿಸುವುದು ಯಾವ ತಪಸ್ಸಿಗೂ ಕಡಿಮೆಯಲ್ಲ. ನಿಮಗೆಲ್ಲ ಸಮಸ್ಯೆ ಎದುರು ನಾ ಇದ್ದೇನೆ ಅಂತ ಹೇಳ್ಕೊಂಡು ನಾನು ಈಗ ಫೈನಾನ್ಸಿಯಲಿ ಮತ್ತು ಮಾನಸಿಕವಾಗಿ ಮಕ್ಕಳ ಎಜುಕೇಶನ್ ಸಂಬಂಧ ನಮ್ಮ ಮನೆ ಉಳ್ಕೋಬೇಕಾದ್ರೆ ಅವರು ಮಾಡಿದ ಹೆಲ್ಪ್ ನಾವು ಲೈಫ್ ಟೈಮ್ ಮರೆಯಬೇಕು. ಯಾವ್ದಕ್ಕೂ ಧೈರ್ಯ ಕೊಡೋದು ನಾ ಇದ್ದೀನಲ್ಲ ಬಿಡ್ರಿ. ಅಣ್ಣ ತಮ್ಮರು ಕೊಟ್ಟಿಲ್ಲ ನಮಗ್ರೆ, ಅವ್ರ ಅಣ್ಣ ತಮ್ಮರು ಹಿಂದೆ ತರ ನಾವು ಇಂತಹ ತಪಸ್ಸಿನಂತಹ ಬದುಕು ಮನೋಹರ ಅವರದ್ದು. ಮನೋಹರ ಅವರ ಈವರೆಗಿನ ಜೀವನಗಾಥೆ ಅದಕ್ಕೆ ಪ್ರತ್ಯಕ್ಷ ಉದಾಹರಣೆಯಂತಿದೆ. ನಮ್ಮ ಕುಟುಂಬ ಪ್ರಧಾನ ಸಿನಿಮಾಗಳಲ್ಲಿ ತನ್ನವರಿಗೆಲ್ಲ ಒಳಿತು ಮಾಡುತ್ತಾ ಬಾಳು ಬೆಳಗಿಸುವ ಹೀರೋನ ಪಾತ್ರದಂತಿದೆ ಮನೋಹರ ಅವರ ಇದುವರೆಗಿನ ಯಾನ. ಆ ಅರ್ಥದಲ್ಲಿ ಮನೋಹರ್ ಅವರು ಕೂಡ ಒಬ್ಬ ರಿಯಲ್ ಹೀರೋ. ಪರಿಪೂರ್ಣ ಬದುಕು ಎಂದರೆ ಇದಲ್ಲವೇ ಎನ್ನುವಂತಿದೆ ಮನೋಹರ್ ಅವರ ಬದುಕು. 70 ವಸಂತಗಳನ್ನು ಸಂತೃಪ್ತಿಯ ಪರಿಪೂರ್ಣ ಬದುಕಿನೊಂದಿಗೆ ಪಯಣಿಸಿದ ಶ್ರೀ ಮನೋಹರ್ ಅವರಿಗೆ ತುಂಬು ಹೃದಯದ ಶುಭಾಶಯಗಳು ಮತ್ತು ಗೌರವಾರ್ಪಣೆ. ಶ್ರೀ ಮನೋಹರ್ ಅವರ ಹೆಗಲಿಗೆ ಹೆಗಲು ಕೊಟ್ಟು ಎಲ್ಲಾ ಕಷ್ಟಗಳನ್ನು ಎದುರಿಸಲು ಶಕ್ತಿಯಾಗಿ ನಿಂತು ಸಹನೆ ಗೌರವದೊಂದಿಗೆ 40 ವರ್ಷಗಳ ಜೊತೆಯಿಂದ ರತ್ನಮ್ಮನವರು ಯಶಸ್ವಿ ದಾಂಪತ್ಯಕ್ಕೆ ನೀಡಿದ ಕೊಡುಗೆ ಅಪಾರ. ಮನೋಹರ ಮತ್ತು ರತ್ನಮ್ಮ ದಂಪತಿಗಳಿಬ್ಬರಿಗೂ ಈ ಸಂದರ್ಭದಲ್ಲಿ ಶುಭ ಹಾರೈಸೋಣ. ಮನೋಹರ್ ಅಂಚೆ ಅಂತನ್ನೋರು ಭಾಳ ಕ್ರಿಯಾಶೀಲ ವ್ಯಕ್ತಿಗಳು. ಮತ್ತು ಅಷ್ಟೇ ನಂತರ ಈಗ 41 ವರ್ಷದ ಅವರ ಲಗ್ನ ಸಮಾರಂಭ ಏನದಲ್ಲ 41 ವರ್ಷ ಆಯ್ತು ಈಗ. ಅದಕ್ಕೆ ಈ ಸಂದರ್ಭದಲ್ಲಿ ನಾನು ಅವರಿಗೆ ಶುಭಾಶಯಗಳನ್ನು ಕೋರ್ತಾ ಇದ್ದೀನಿ. ಅವ್ರ ದೀರ್ಘಾಯುಷಿಗಳಾಗಲಿ. ಇನ್ನೂ ಈಗ 70 ವರ್ಷ ಆಗ್ಯದ. ಈಗ ಅವ್ರು ಇನ್ನೂ ದೀರ್ಘಾಯುಷಿಗಳಾಗಿ ಬದುಕಲಿ, ಬಾಳಲಿ. ಮತ್ತು ಅವರ ಕುಟುಂಬದ ಎಲ್ಲ ಸದಸ್ಯರಿಗೂ ಕೂಡ ಅವ್ರ ದೀರ್ಘಾಯುಷಿಗಳಿಗೆ ಮತ್ತು ಸಂಪತ್ತು, ಸಿರಿ ಸಂಪತ್ತನ್ನು ಅವರಿಗೆ ಕಲ್ಪಿಸಲಿ ಅಂತ ಹೇಳಿ ಈ ಸಂದರ್ಭದಲ್ಲಿ ಹಾರೈಸ್ತಾ ಇದ್ದೀನಿ. ಅವರು ಹ್ಯಾಪಿ ಆನಿವರ್ಸರಿ ಮಾಮ, ಮಾಮಿ, ಹ್ಯಾಪಿ ಬರ್ಡೇ ಮಾಮ. ಮನೋರಣ್ಣಂದು 70ನೇ ವರ್ಷದ ಹುಟ್ಟುಹಬ್ಬದ ಹಾರ್ದಿಕ ಶುಭಾಶಯಗಳು. ಈ ಹುಟ್ಟುಹಬ್ಬಗಳು ಹೀಗೆ 30 ವರ್ಷನೂ ಬರ್ತಾ ಇರಲಿ ಅಂತ ನಾನು ಆಶಿಸ್ತೇನೆ. ಅವರ ಮದುವೆಯ 41ನೇ ವರ್ಷದ ಮದುವೆಯ ವಾರ್ಷಿಕೋತ್ಸವದ ಶುಭಾಶಯಗಳನ್ನು ಕೂಡ ಹೇಳ್ತೀನಿ. ಹುಟ್ಟುಹಬ್ಬದ ಶುಭಾಶಯಗಳು.
ಹಾಗೂ ಮದುವೆ ವಾರ್ಷಿಕೋತ್ಸವದ ಹಾರ್ದಿಕ ಶುಭಾಶಯಗಳು. ಪಪ್ಪ ನಮಸ್ಕಾರ. ನಿಮ್ಮ ಜೀವನ ನಮಗೆಲ್ಲ ಆದರ್ಶ. ನೀವು ನಡೆದಂಥ ಆ ಕಷ್ಟದ ಹಾದಿ ಇವತ್ತು ನಮಗೆಲ್ಲ ಹೂವಿನ ಹಾದಿಯಾಗಿದೆ. ನಿಮ್ಮ ಶಿಸ್ತು, ನಿಮ್ಮ ನಡತೆ ಮತ್ತು ನಿಮ್ಮ ಸಮಾಜಮುಖಿ ಕೆಲಸ ನಮಗೆಲ್ಲ ಪ್ರೇರಣೆ ಮತ್ತು ಆದರ್ಶಮಯ. ನೀವು 100 ವರ್ಷ ಬಾಳಿ ನಮಗೆಲ್ಲ ಮಾರ್ಗದರ್ಶನ ಮಾಡಬೇಕಂತ ಹೇಳಿ ಧನ್ಯವಾದ. Hi Papaji, wish you many more happy returns of the day. Happy wedding anniversary, both of you. Thank you. ಅಣ್ಣಾಮನಿಗೆ ವಿವಾಹ ವಾರ್ಷಿಕೋತ್ಸವದ ಶುಭಾಶಯಗಳು. Best of luck for your 70th birthday and your 40th marriage anniversary. I know through your two common friends we did meet up. Best of luck and continue to celebrate your success in life. Best of luck again. 40ನೇ ವಿವಾಹ ಮಹೋತ್ಸವ, ತಂದೆ 70ನೇ ಜನ್ಮದಿನೋತ್ಸವ. ನನಗೊಂದು ಆಶ್ಚರ್ಯ ಇತ್ತು, ಮಕ್ಕಳು ಸ್ವಸಂದರು ಮೊಮ್ಮಕ್ಕಳು ಬಂದು ಒಂದು ಕಾರ್ಡ್ ಕೊಡ್ತಾರೆ, ಒಂದು ಏನೋ ಫೀಲ್ ಆಯಿತು. ಅವರು ನನ್ನ ಒಡನಾಡಿ ಆಗಲಿ, ನನ್ನ ಫ್ಯಾಮಿಲಿ ಆಗಲಿ, ನನಗೊಂದು ಮೆಂಟರ್ ಅಂದರೆ ನನಗೊಂದು ಮಾರ್ಗದರ್ಶಕ ಅಂತೇಳಿ ಅವರು ಆಗ್ತೀನಿ. ದೇವರು ಒಳ್ಳೆಯ ರೀತಿಯಿಂದ ಅವ್ರ ಕುಟುಂಬಕ್ಕೆ ಅವ್ರ ಅಕ್ಕೋರಿ ಆಗಲಿ, ಹಂಚಿಯವರೇ ಆಗಲಿ ಒಂದು ಒಳ್ಳೆಯ ಆಶೀರ್ವಾದ ಕೊಟ್ಟು ಅವರಿಗೂ ವೆಲ್ತ್ ಅಂತ ಕೊಟ್ಟ ನಾನು ಒಳ್ಳೆ ಹೆಲ್ತ್ ಕೊಡಲಿ ಅಂತ ಹೇಳಿ ಇಷ್ಟು ಮಾಡಿ ನಾನು ಅಭಿನಂದನೆ ಸಲ್ಲಿಸಿ. ವಿಶ್ ಮನೋಹರ್ ಹಂಚೆ 70th ಹ್ಯಾಪಿ ಬರ್ಡೇ. ವಾರ್ಡ್ ಬ್ಲೆಸ್ಸಿಂಗ್. 1985ರಿಂದ ಒಂದೇ ಕಡೆ ಕೆಲಸ ಮಾಡಿದ್ವಿ. ಅವರು ಒಂದು ವಿಶ್ವಾಸಾರ್ಹ ಕೆಲಸಗಾರರು ಮತ್ತು ನಂಬಿಕಸ್ಥರು. ಅದೇ ರೀತಿ ಈ ಶಾಲಾ ಕಾರ್ಯಕ್ರಮದ ಸಂದರ್ಭದಲ್ಲಿ ಆ ಮುದ್ದು ಮಕ್ಕಳಿಗೆ ನಮ್ಮ ಶುಭಾಶಯಗಳು. ಈ ಮನೋಹರ್ ಹಂಚಿಯವರು ನಾವು ಸುಮಾರು ಈಗ 40 ವರ್ಷದಿಂದ ಪರಿಚಯ ನಮ್ಮದು. ಅವರು ಅವೆಲ್ಲ ಒಂದೇ ಕಡೆ ಕೆಲಸ ಮಾಡಿದ್ವಿ. ಮಾಡಿದ್ರು ರೇಷ್ಮೆ ಗುಂಡು ಮಾರ್ಕೆಟ್ದಾಗ. ಅವರಿಗೆ 70ನೇ ವರ್ಷದ ಶುಭಾಶಯಗಳು, ಹುಟ್ಟುಹಬ್ಬ ಶುಭಾಶಯಗಳು. ಅವರಿಗೆ ದೇವರ ಆಯುಷ್ಯ ಆರೋಗ್ಯ ಎಲ್ಲ ಹೆಲ್ಪ್ ಕೊಟ್ಟು ಸರಿಯಾಗಿ ಮಾಡಿ ಅಂತ ದೇವರಿಗೆ ಕೇಳ್ಕೊತೀವಿ. 70ನೇ ವರ್ಷದ ಶುಭಾಶಯಗಳು. ಹುಟ್ಟಿದ ಹಬ್ಬದ ಶುಭಾಶಯಗಳು. ಮನೋಹರ ರತ್ನಮ್ಮ ಅವರಿಗೆ ಆರೋಗ್ಯ, ಐಶ್ವರ್ಯ, ಸಂತೋಷ ನಿಂದಿರಲಿ. ಅಣ್ಣವರಿಗೆ ಹುಟ್ಟಿದಬ್ಬದ ಶುಭಾಶಯಗಳು ಮತ್ತು ಅತ್ತಿಗೆಗೆ ಅಣ್ಣವರಿಗೆ ಮ್ಯಾರೇಜ್ ಡೇ ಶುಭಾಶಯಗಳು. Hi auntie, hi uncle. Uncle, wish you a 70th very wish you a happy birthday. Wish you many more years to come. Auntie and uncle wish you a happy anniversary. ಇಬ್ರು ಯಾವಾಗಲೂ ಖುಷಿಯಾಗಿರಬೇಕು ಅನ್ನೋದು ನಮ್ಮ ಫ್ಯಾಮಿಲಿ ಕಡೆಯಿಂದ ನಾನು ನಿಮಗೆ ವಿಶ್ ಮಾಡ್ತಾ ಇದ್ದೀನಿ. We wish you all 41 years of together, uncle and auntie. ನಮಸ್ಕಾರ ಅಂಕಲ್ ಆಂಟಿ. ಅಂಕಲ್ ನಿಮಗೆ 70 ವರ್ಷದ ಹುಟ್ಟಿದಬ್ಬದ ಶುಭಾಶಯಗಳು. ಅಂಕಲ್ 41ನೇದ ಮದುವೆ ಶುಭಾಶಯಗಳು. ನಿಮ್ಮೆಲ್ಲ ಮಿಸ್ ಮಾಡ್ಕೊತಾ ಇದ್ದೀವಿ ಆಂಟಿ. ಅವಾಗ ನಾವೆಲ್ಲ ಚಿಕ್ಕವರಿದ್ದಾಗ ನೀವು ನಮ್ಮನ್ನೆಲ್ಲ ಚೆನ್ನಾಗಿ ಅಡ್ವೈಸ್ ಮಾಡಿರೋದು ಎಲ್ಲ ನಾವೆಲ್ಲ ಮರೆಯಲ್ಲ. ವಿಶ್ ಯು ಆಲ್ ದಿ ಬೆಸ್ಟ್. 70ನೇ ಹಬ್ಬದ ಶುಭಾಶಯಗಳು. ಆ್ಯಂಡ್ 40ನೇದ ಹ್ಯಾಪಿ ಆನಿವರ್ಸರಿ. ಬಿ ಹ್ಯಾಪಿ ಆಲ್ವೇಸ್. 70ನೇ ವರ್ಷದ ಮನೋಹರ್ ಅವರಿಗೆ ಹುಟ್ಟುಹಬ್ಬದ ಶುಭಾಶಯಗಳು. 40 ವರ್ಷದ ಮದುವೆಯ ಸಮಾರಂಭದ ಶುಭಾಶಯಗಳು. ನಮ್ಮ ಚಿಕ್ಕಮ್ಮ ಹಾಗೂ ಕಾಕನವರಿಗೂ ಷಷ್ಠಿ ಪೂರ್ತಿಯ ಹಾರ್ದಿಕ ಶುಭಾಶಯಗಳು. ದೇವರು ಅವರಿಗೆ 106 ವರ್ಷ ಸುಖವಾಗಿ ಬಾಳುವಂತೆ ಆಶೀರ್ವಾದ ಮಾಡಲಿ ಎಂದು ಕೋರುತ್ತೇವೆ. ವಿಶೇಷವಾಗಿ ಈ ಶುಭ ಸಂದರ್ಭದಲ್ಲಿ ಇವತ್ತು ನಮ್ಮ ಹಿರಿಯ ಅಣ್ಣನಲ್ಲಿ ಪರಿಣಯರಾದಂಥ ಶ್ರೀ ಮನೋಹರ್ ಹಂಚಿಯವರು ತಮ್ಮ 70ನೇ ಪ್ಲಾಟಿನಂ ಜೂಬಿಲಿ ಆಚರಿಸುವ ಸಂದರ್ಭದಲ್ಲಿ ಅವರಿಗೆ ನನ್ನ ವೈಯಕ್ತಿಕವಾಗಿ ಮತ್ತು ನನ್ನ ಎಲ್ಲ ನಮ್ಮ ಕುಟುಂಬದ ಪರವಾಗಿ ಹಾರ್ದಿಕವಾದಂಥ ಶುಭಾಶಯಗಳನ್ನು ಕೋರ್ತಾ, ಜೊತೆಗೆ ಇದೇ ಸಂದರ್ಭದಲ್ಲಿ ಅವರ ಒಂದು 40 ವರ್ಷಗಳ ವೈವಾಹಿಕ ಜೀವನವನ್ನು ಆಚರಿಸಿಕೊಳ್ತಕ್ಕಂಥ ಸಂದರ್ಭದಲ್ಲಿ ಅಣ್ಣನವರಿಗೂ ಮತ್ತು ಅತ್ತಿಗೆಯವರಿಗೂ ನನ್ನ ವೈಯಕ್ತಿಕವಾಗಿ ಮತ್ತು ನಮ್ಮ ಕುಟುಂಬದ ಪರವಾಗಿ ಈ ರೂಬಿ ಜುಬ್ಲಿಯ ಸಂದರ್ಭದಲ್ಲಿ ಅವರಿಗೆ ಎಲ್ಲ ಹಾರ್ದಿಕ ಶುಭಾಶಯಗಳನ್ನು ಕೋರ್ತೇವೆ. 70 ವರ್ಷಗಳನ್ನು ಪೂರೈಸಿರುವಂತಹ ಸಂದರ್ಭಕ್ಕೆ ಇಬ್ಬರಿಗೂ ಕೂಡ ನಾನು ಶುಭ ಹಾರೈಕೆಗಳನ್ನು ತಿಳಿಸಲಿಕ್ಕೆ ಬಯಸ್ತೇವೆ. ನಾವಿಬ್ಬರೂ ಕೂಡ ಅವರಿಗೆ ಆಯುಷ್ಯ, ಆರೋಗ್ಯ ಮತ್ತು ಎಲ್ಲ ರೀತಿಯ ಸುಖ ಸಂತೋಷಗಳು ಲಭ್ಯವಾಗಲಿ ಅಂತ ಸಿಗಲಿ ಅಂತ ಒಂದು ಶುಭ ಹಾರೈಕೆಗಳನ್ನು ನಾನು
ತಿಳಿಸ್ಲಿಕ್ಕೆ ಬಯಸ್ತೇನೆ. ತುಂಬು ದಾಂಪತ್ಯ ಜೀವನ ನಡೆಸಿರುವಂಥ ನಿಮ್ಮಿಬ್ಬರಿಗೂ ಕೂಡ ವಿವಾಹ ವಾರ್ಷಿಕೋತ್ಸವದ ಹಾರ್ದಿಕ ಶುಭಾಶಯಗಳು. ಆ ದೇವರು ನಿಮ್ಮಿಬ್ಬರಿಗೂ ಆಯುಷ, ಆರೋಗ್ಯ, ಸುಖ, ನೆಮ್ಮದಿ ತುಂಬಿದ ದಾಂಪತ್ಯ ಮತ್ತು ಇಂಥ ನೂರಾರು ಸಂಭ್ರಮದ ದಿನಗಳು ನಿಮ್ಮ ಜೀವನದಲ್ಲಿ ಯಾವಾಗಲೂ ಬರ್ತಾ ಇರಲಿ ಅಂತ ದೇವರನ್ನ ಕೇಳ್ಕೊಳ್ತಾ ನಿಮ್ಮಿಬ್ಬರಿಗೂ ತುಂಬು ಹೃದಯದ ಶುಭಾಶಯಗಳನ್ನ ಕೊಡ್ತೇವೆ. ಪಪ್ಪಾಯಿ ನಮಸ್ಕಾರ. ನಿಮ್ಮ ಹುಟ್ಟುಹಬ್ಬದ ಶುಭಾಶಯಗಳು ಹಾಗೂ ಪದವಿ ವಾರ್ಷಿಕ ಉತ್ಸವದ ಶುಭಾಶಯಗಳು. ಅಂಕಲ್ ಮತ್ತು ಆಂಟಿಯವರಿಗೆ ನನ್ನ ಕಡೆಯಿಂದ ನಮಸ್ಕಾರ ಹೇಳ್ತಾ, ಮೊದಲನೇದಾಗಿ ನಿಮ್ಮ 70ನೇ ವರ್ಷದ ಹುಟ್ಟುಹಬ್ಬದ ಪ್ರಯುಕ್ತ ನಾನು ಅಭಿನಂದನೆ ಸಲ್ಲಿಸ್ತಾ ಇದ್ದೀನಿ. ಹಾಗೂ ನಿಮ್ಮ ಮ್ಯಾರೇಜ್ ಆನಿವರ್ಸರಿ ಪ್ರಯುಕ್ತ ನಾನು ನಿಮಗೆ ಶುಭಾಶಯ ಕೊಡ್ತಾ ಇದ್ದೀನಿ. ಎಲ್ಲರಿಗೂ ನಮಸ್ಕಾರ. ಅಂಕಲ್ಗೆ 70ನೇ ವರ್ಷದ ಹುಟ್ಟುಹಬ್ಬದ ಶುಭಾಶಯಗಳು ಹಾಗೂ ನಿಮ್ಮ ಮದುವೆಯ ವಾರ್ಷಿಕೋತ್ಸವ ಶುಭಾರಂಭ. 70ನೇ ವರ್ಷದ ಹುಟ್ಟುಹಬ್ಬದ ಶುಭಾಶಯಗಳು ಹಾಗೂ ಮದುವೆಯ ವಾರ್ಷಿಕೋತ್ಸವದ ಶುಭಾಶಯಗಳು. नमस्कार अंकल और नमस्कार आंटी जी. नमस्कार अंकल और नमस्कार आंटी जी. आपके 70th बर्थडे के लिए ढेरों शुभकामनाएं, अनंत शुभकामनाएं. आप वो जियो, वो फूलो और फलो, हमारे खूब सारी आशीर्वाद, मेहनत, जो भी आपके साथ हमेशा प्यार मोहब्बत, सब हम बच्चे आपके छोटे प्यार के हम कुछ दे नहीं सकते आपको. भगवान आपको खुश रखे और आरोग्यवान रखे. वेडिंग, आप दोनों का वेडिंग एनिवर्सरी 41 वेडिंग एनिवर्सरी है, उनके लिए ढेरों शुभकामनाएं. आपको तामिलों की जोड़ी ऐसी अच्छी चली रहे और आपको आप दोनों मियां बीवी से, दोनों हस्बैंड वाइफ से मेरे को, हम दोनों बच्चों को सबको सीखने को मिलता है. और ऐसे ही आप हमारे से प्यार करते रहे और हमारे को आशीर्वाद देते रहे. जय हिंद. जय हिंद. ಅಣ್ಣವ್ರಿಗೆ ನಮಸ್ತೆ, ರತ್ತುಗೆ ನಮಸ್ತೆ. ಅಣ್ಣವ್ರ ಹುಟ್ಟುಹಬ್ಬದ ಶುಭಾಶಯಗಳು. ನಿಮಗೂ ಮದುವೆ ದಿನದ ಶುಭಾಶಯಗಳು. maintaining very good health. ಎಂತೆಂಥವು ಏನಾದರೂ he survived and I wish him a very happy 70th anniversary, 70th birthday. 70ನೇ ಹುಟ್ಟುಹಬ್ಬದ ಶುಭಾಶಯಗಳು ಅಣ್ಣನಿಗೆ ಹಾಗೂ 40ನೇ ವಿವಾಹ ವಾರ್ಷಿಕೋತ್ಸವದ ಶುಭಾಶಯಗಳು ಅಣ್ಣ ಮತ್ತು ಅತ್ತಿಗೆಯವರಿಗೆ. 70ನೇ ಹುಟ್ಟುಹಬ್ಬದ ಶುಭಾಶಯಗಳು ಮಾಮ. ನಿಮಗೆ ಇನ್ನೂ 100 ವರ್ಷ ಕಾಲ ಚಿರವಾಗಿ ಬಾಳಿದೆ ಅಂತ ನಾನು ಹಾರೈಸ್ತೀನಿ. ಮತ್ತು 40ನೇ ವರ್ಷದ ವಿವಾಹ ವಾರ್ಷಿಕೋತ್ಸವ ಶುಭಾಶಯಗಳು ಮಾಮ ಮತ್ತು ಅಕ್ಕಗೆ. ನಮಸ್ಕಾರ ಮನೋಹರ್ ಸರ್. ತಮ್ಮ 70ನೇ ವರ್ಷದ ಹುಟ್ಟುಹಬ್ಬದ ತುಂಬ ಶುಭಾಶಯಗಳು. ಮತ್ತು ತಾವು ಮತ್ತು ಮೇಡಮ್ ರತ್ನಮ್ಮ ಅವರ ಒಂದು 40 ವರ್ಷದ ವಿವಾಹದ ಜೀವನಕ್ಕೂ ಸಹ ನನ್ನ ಒಂದು ಶುಭಾಶಯಗಳಂತ ಈ ಸಮಯದಲ್ಲಿ ಹೇಳಲು ಬಯಸುತ್ತೇನೆ. ನಿಮ್ಮ ಜೀವನ ಇದೇ ರೀತಿ ಸುಖ, ಸಮೃದ್ಧಿ ಮತ್ತು ಶಾಂತಿಯಿಂದ ಒಂದು ಒಳ್ಳೆಯ ಜೀವನ ಹೀಗೆ ಮುಂದುವರೆಯಲು ಎಂದು ಆಶಿಸುತ್ತೇನೆ ಸರ್. 70ನೇ ವರ್ಷದ ಹುಟ್ಟುಹಬ್ಬದ ಶುಭಾಶಯಗಳು ಹಾಗೂ ಮತ್ತು ಅಣ್ಣ ಮತ್ತು ವೈನಿಯವರಿಗೆ 40ನೇ ವರ್ಷದ ವಿವಾಹ ವಾರ್ಷಿಕೋತ್ಸವದ ಶುಭಾಶಯಗಳು. ಆಮೇಲೆ ಬಹಳ ಕೇರಿಂಗ್ ಅದಾರ. ಮನೆಗೆಲ್ಲ ಬಂದ್ರು ಊಟ ಮಾಡಿಸಿ ಕಳಿಸ್ತಾರೆ, ಅವರು ಊಟ ಮಾಡ್ತಾರ. ಆಮೇಲೆ ಅವ್ರಿಗೆ ಏನೇ ತಂದ್ರು ನಮಗೆ ಫಸ್ಟ್ ಕರೀತಾರ. ಏನೇ ಇದ್ರು ಮನೆಗೆ ಬರ್ರಿ ಅಂತ. ಎಲ್ಲ ಸಣ್ಣ ಫಂಕ್ಷನಿಗೂ ಮನೆಗೆ ಹೋಗ್ತಿದ್ವಿ. ಆಮೇಲೆ ಅವರು ಭಾಳ ಬರ್ತಿದ್ರು. ರೆಗ್ಯುಲರ್ ಆಗಿ ಟೆಸ್ಟ್ ಇರ್ತೀವಿ. ಒನ್ಸ್ ಅಗೇನ್ ಹ್ಯಾಪಿ ಬರ್ಡೇ ದೊಡ್ಡಪ್ಪ and happy 40th anniversary ದೊಡ್ಡಪ್ಪ. Very happy wedding anniversary of 40th, and especially I wish to my kaka on his 70th birthday as well as 40th wedding anniversary, both of them couple. I wish and I pray to the God to get them happiest and as well as a joyful life for their rest of century. Thank you Lord. On behalf of me and my family, I wish a happy 40th wedding anniversary to my father-in-law and mother-in-law. ಇವ್ರ ಜೊತೆ ನಮ್ಮ ಮಾವನವ್ರದ್ದು 70ನೇ ವರ್ಷದ ಬರ್ಡೇ ಸೆಲೆಬ್ರೇಟ್ ಮಾಡ್ತಿದ್ದಾರೆ. ಅವರಿಗೆ ಹ್ಯಾಪಿಯೆಸ್ಟ್ ಬರ್ಡೇ ಅಂತ ಹೇಳಕ್ ಇಷ್ಟಪಡ್ತೀನಿ. ಅಪ್ರಿಸಿಯೇಟ್ ಮಾಡ್ತಕ್ಕಂಥ ವಿಷಯ. ಮನೋರಣ ನಿಮ್ಮ ಜೊತೆ ಒಂದು ಸಂಬಂಧ ಇದ್ದೀರಿ. ಸುಮಾರು ನಾನು 8ನೇ ತರಗತಿಯಲ್ಲಿ ದೇಶಮುಖ ನಾನು ಓದ್ತಾ ಇದ್ದೀವಿ. ಅವಾಗ ನೀವು ನಮಗೆ 8ನೇ ತರಗತಿಯ ಒಂದು ಇಂಗ್ಲಿಷ್ ಪಾಠವನ್ನ ಎಕ್ಸ್ಪ್ಲೇನ್ ಮಾಡಿದ್ರಿ. ಅದು ಇವತ್ತಿಗೂ ನನಗೆ ನೆನಪಿದೆ. ನೀವು ಯಾವ ರೀತಿ ಎಕ್ಸ್ಪ್ಲೇನ್ ಮಾಡಿದ್ರಿ ಸಬ್ಜೆಕ್ಟ್ ಮೇಲೆ. ಈವನ್ ಇಂಗ್ಲಿಷು ಸಬ್ಜೆಕ್ಟ್ ಮೇಲೂ ನಿಮಗೆ ಹೇಗೆ ಕಮೆಂಡ್ ಇದೆ ಅಂತಕ್ಕಂಥದ್ದನ್ನ ನೀವು ತೋರಿಸ್ಕೊಟ್ಟಿರಿ. ನಿಜವಾಗ್ಲೂ ಯಾವಾಗಲೂ ಸಿಕ್ಕಾಗೆಲ್ಲ ನನಗೆ ಮಾರ್ಗದರ್ಶನ ಮಾಡ್ತೀರಿ ನೀವು.
ಹೀಗೆ 100 ವರ್ಷ ನೀವು ಬಾಳಿ ನಮ್ಮೆಲ್ಲರಿಗೂ ನೀವು ಮಾರ್ಗದರ್ಶಕರಾಗಿರಿ ಅಂತ ಈ ಶುಭ ಸಂದರ್ಭದಲ್ಲಿ ಹಾರ್ದಿಕ ಶುಭಾಶಯವನ್ನು ಕೋರುತ್ತೇನೆ. ಧನ್ಯವಾದಗಳು. ನಮಸ್ಕಾರ. ಆತ್ಮೀಯ ಸ್ನೇಹಿತ ಮನೋಹರ್ ಹಂಚೆ ಅವರ 70ನೇ ವರ್ಷದ ಹುಟ್ಟುಹಬ್ಬ ಹಾಗೂ 40ನೇ ವರ್ಷದ ಮದುವೆ ವರ್ಷಾಚರಣೆಯ ಈ ಒಂದು ಸಂಭ್ರಮಾಚರಣೆಯಲ್ಲಿ ನನ್ನ ಹಾರ್ದಿಕ ಅಭಿನಂದನೆಗಳನ್ನು ಸಲ್ಲಿಸ್ತಾ ಇದ್ದೇನೆ. ಮನೋಹರ್ ಹಂಚೆ ನನ್ನ ನೆಚ್ಚಿನ ವಿದ್ಯಾರ್ಥಿಯಾಗಿದ್ದು ಎಲ್ಲರ ಒಂದು ಗೆಳೆತನಿಗೂ ಪಾತ್ರರಾಗಿದ್ದಂಥ ಹುಡುಗ ಮತ್ತು ಅಭ್ಯಾಸದಲ್ಲಿಯೂ ಸಹ ಎಲ್ಲಕ್ಕಿಂತಲೂ ಹೆಚ್ಚಿನ ಅಂಕಗಳನ್ನು ಪಡೆದು ಮೊದಲನೇ ಶ್ರೇಣಿಯಲ್ಲಿ ಉತ್ತೀರ್ಣನಾಗುತ್ತಿದ್ದನು. ಎಲ್ಲರೊಡನೆ ಒಳ್ಳೆಯ ಬಾಂಧವ್ಯವನ್ನು ಇಟ್ಟುಕೊಂಡಿದ್ದರು. ಗ್ರಾಮದಲ್ಲಿಯೂ ಸಹ ಎಲ್ಲರೂ ಮನೋಹರ್ ಹಂಚೆ ಅಂದುಕೊಳ್ಳಿ ಭಾಳ ಒಳ್ಳೆಯವರು ಅಂತ ಎಲ್ಲ ಅಂತಿದ್ದಾರೆ. ಅವರು 3 ತಮ್ಮದರಿಗೆ ಎಜುಕೇಷನ್ ಮಾಡಿಸಿ ಅವರಿಗೆ ಒಂದು ಉದ್ಯೋಗ ಒದಗಿಸಿಕೊಡ್ಲಿಕ್ಕೆ ಸಹಾಯ ಮಾಡಿದವರು ಅಂದರೆ ಕೆಲವರಲ್ಲಿ ಒಬ್ಬರು. ದೇವರು ಅವರಿಗೆ ಆಯುರಾಜ್ಯಕ್ಕೆ ಕೊಟ್ಟು ಕಾಪಾಡಲಿ ಅಂತ ಹೇಳಿ ದೇವರಲ್ಲಿ ಪ್ರಾರ್ಥಿಸಿಕೊಂಡು ನನ್ನ ಮಾತನ್ನು 70ನೇ ವರ್ಷದ ಹುಟ್ಟುಹಬ್ಬದ ಶುಭಾಶಯಗಳು. ಅವರ ಜೀವನ ಸೌಖ್ಯಮಯವಾಗಿರಲಿ, ಆನಂದಮಯವಾಗಿರಲಿ, ಆಯುರಾರೋಗ್ಯ ಭೋಗಭಾಗ್ಯ ಸಕಲ ಸಂಪದವು ಭಗವಂತ ಶ್ರೀರಾಮಲಿಂಗೇಶ ಸಿದ್ಧಾರೂಢ ನಾಗಭೂಷಣ ಶಿವಯೋಗಿ ಅವರಿಗೆ ಕೊಡಮಾಡುವಂತಾಗಲಿ ಅಂತ 70ನೇ ಹುಟ್ಟುಹಬ್ಬದ ಶುಭ ಹಾರೈಕೆಯನ್ನ ಕೋರ್ತಾ ಜೊತೆಗೆ ಅದರೊಂದಿಗೆ 40ನೇ ವರ್ಷದ ವಿವಾಹ ವಾರ್ಷಿಕೋತ್ಸವವನ್ನು ಆಚರಿಸ್ತಾ ಇದ್ದಾರೆ. ಅವರ ವೈವಾಹಿಕ ಜೀವನ ಸೌಖ್ಯಮಯವಾಗಲಿ ಅಂತ ಹೇಳಿ ವೈವಾಹಿಕ ವಾರ್ಷಿಕೋತ್ಸವ ಜೀವನವನ್ನು ಕುರಿತು ಕೂಡ ನಾವು ಶುಭಾಶಯವನ್ನು ಕೋರುತ್ತಾ ಇದ್ದೇವೆ. ಅವರಿಗೆ ಸಕಲ ಆಯುರಾರೋಗ್ಯ ಸುಖ ಸಂಪದವನ್ನ ಹಂಚೆ ಬೆಳಗಕ್ಕೆಲ್ಲಕ್ಕೂ ರಾಮಲಿಂಗೇಶ ಕೊಟ್ಟು ಕಾಪಾಡಲಿ ಅಂತ ಹೇಳಿ ನಾವು ಹಾರೈಸ್ತಾ ಇದ್ದೇವೆ. ಹಲೋ ಡ್ಯಾಡ್, ನಿಮ್ಗೆ 70ನೇ ಹುಟ್ಟುಹಬ್ಬದ ಹಾರ್ದಿಕ ಶುಭಾಶಯಗಳು. ಅದಲ್ಲದೆ ಮಮ್ಮಿ ಮತ್ತೆ ನಮಗೂ ಕೂಡ 40ನೇ ವರ್ಷದ ವಿವಾಹ ವಾರ್ಷಿಕೋತ್ಸವದ ಶುಭಾಶಯಗಳು. ನಿಮ್ಮ ಆಶಯದಂತೆ ನಾನು ಯಾವುದೋ ಒಬ್ಬ ಸಿವಿಲ್ ಸರ್ವೆಂಟ್ ಆಗಬೇಕಾಗಿತ್ತು, ಬಟ್ ಕಾರಣಾಂತರಗಳಿಂದ ಆಗ್ಲಕ್ಕೆ ಸಾಧ್ಯ ಆಗಿಲ್ಲ. ಬಟ್ ಆದರೂ ಕೂಡ ನಿಮ್ಮ ಮತ್ತೆ ಹಿರಿಯರ ಆಶೀರ್ವಾದದಿಂದ, ಹಿತೈಷಿಗಳ ಆಶೀರ್ವಾದದಿಂದ ಸರ್ಕಾರಿ ವ್ಯವಸ್ಥೆಯಲ್ಲಿ ಕಾರ್ಯನಿರ್ವಹಿಸುವ ಮೂಲಕ ಜನರ ಸೇವೆ ಮಾಡ್ತಾ ಇದ್ದೀನಿ. ಸೊ ಇನ್ನು ಮುಂದಿನ ಗುರಿಗಳನ್ನು ಸಾಧಿಸಕ್ಕೆ ತಮ್ಮ ಆಶೀರ್ವಾದ ಅತ್ಯಗತ್ಯ. ತುಂಬ ಧನ್ಯವಾದಗಳು. ಪಪ್ಪ, ಹ್ಯಾಪಿ ಬರ್ಡೇ ಯು ಪಪ್ಪ, ಆ್ಯಂಡ್ ಹ್ಯಾಪಿ ವೆಡ್ಡಿಂಗ್ ಆ್ಯನಿವರ್ಸರಿ ಪಪ್ಪ ಮಮ್ಮ. ನಮ್ಮ ಅಣ್ಣನಿಗೆ 70ನೇ ವರ್ಷದ ಹುಟ್ಟುಹಬ್ಬದ ಶುಭಾಶಯಗಳು. ಭಾಳ ಪ್ರೀತಿದಿಂದ ನಮಗೇನು ಹಿಂಗೆ ಅತ್ತಿಗೆ ಅಣ್ಣ ಅಂತೇನು ಬೇರೆ ವಿಚಾರ ಇಲ್ಲ, ನಮ್ಮ ತಾಯಿ ತಂದಿಕೇನೆ ಹೆಚ್ಚಿಗೆ ನಡ್ಕೊಂಡು ಹೋಗ್ಯಾರ. ಮನೋಹರ್ ಹಂಚೆ ಶಿಕ್ಷಣವನ್ನು 70 ವರ್ಷ ದಾಟಿ ಈ 70ನೇ ಹುಟ್ಟುಹಬ್ಬದ ಸಂಭ್ರಮವನ್ನು ಮಕ್ಕಳು ಬಂಧು ಬಳಗದವರೆಲ್ಲ ಸೇರಿ, ಮಿತ್ರರು ಎಲ್ಲ ಸೇರಿ 70ನೇ ವರ್ಷದ ಹುಟ್ಟುಹಬ್ಬವನ್ನು ಬಹಳ ಸಡಗರ ಸಂಭ್ರಮದಿಂದ ಆಚರಿಸ್ತಾ ಇದ್ದಾರೆ. ಮತ್ತೆ 40 ವರ್ಷದ ವಿವಾಹ ವಾರ್ಷಿಕೋತ್ಸವನೂ ಇದೇ ಸಂದರ್ಭದಲ್ಲಿ ಹಮ್ಮಿಕೊಂಡಿದ್ದು ಬಹಳ ಖುಷಿ. ಅವರಿಗಿನ್ನು ಆಯುಷ್ಯ ಆರೋಗ್ಯ ಭಾಗ್ಯ ಕರುಣಿಸಲಿ. ಆ ಗುರು ಬಸವಣ್ಣನವರ ಶ್ರೀರಕ್ಷೆ ಮತ್ತು ಚನ್ನಬಸವ ಪಟ್ಟದೇವರ ಆಶೀರ್ವಾದದ ಬಲ ಅವರಿಂದ ಯಾವಾಗಲೂ ಇರಲಿ ಅಂತ ನಾನು ಹೃದಯಪೂರ್ವಕ ಹಾರೈಸಿ 2 ಮಾತನ್ನ ಮುಕ್ತಾಯ ಮಾಡ್ತೀನಿ. ಓಂ ಶ್ರೀ ಗುರು ಬಸವಲಿಂಗಾಯ. ಬಾವುಜಿ ಅವರಿಗೆ ನಮಸ್ಕಾರ. 70ನೇ ಹುಟ್ಟುಹಬ್ಬದ ಶುಭಾಶಯ. ಅಕ್ಕ ಮತ್ತು ಬಾವಾಜಿ ಅವರಿಗೆ 40ನೇ ವಾರ್ಷಿಕೋತ್ಸವದ ಶುಭಾಶಯಗಳು. ಮನೋಹರು ಮತ್ತು ಅವರ ಧರ್ಮಪತ್ನಿಯರಾದ ರತ್ನಮ್ಮ ಅವರಿಗೆ ಇನ್ನೂ ಆಯುಷ್ಯ ಆರೋಗ್ಯ ಮತ್ತು ಸುಖ ಸಂಪತ್ತನ್ನು ಕೊಡಲಿ. ಹಾಗೆ ಮಕ್ಕಳಿಂದ ಅವರಿಗೆ ಎಲ್ಲ ರೀತಿಯಿಂದ ಸಂತೋಷವಾದ ಒಂದು ಕುಟುಂಬ ಸಿಗಲಿ ಅಂತ ಹೇಳಿ ಆಶಿಸಿ ಈ ಶುಭ ಸಂಬಂಧ ಸರಳತೆ ಮತ್ತು
ವಿಜೃಂಭಣೆಯಿಂದ ಆಚರಣೆ ಆಗಲಿ ಅಂತ ಹೇಳಿ ನನ್ನ ಶುಭ ಕೋರುತ್ತೇನೆ. ಶುಭಾಶಯಗಳು.